ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತಾ ಕ್ರಿಯೇಟಿವ್ಸ್. ಈ ಬ್ಯೂಟಿಫುಲ್ ಡ್ರೆಸ್ನ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋಂಥದ್ದು ವರ್ಕ್ ಬಂದಿರೋಂತಹ ಎಂಬ್ರಾಯ್ಡರಿ ವರ್ಕ್ ಬಂದಿರೋಂತಹ ನೆಟ್ಟೆಡ್ ಕ್ಲಾತು 4.5 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಪ್ಲೇನ್ದು ಒಂದು 1.5 ಮೀಟರ್ ಆದರೆ ಸಾಕಾಗುತ್ತೆ. ಸ್ಯಾಟಿನ್ ಲೈನಿಂಗು 2 ಮೀಟರ್ಸ್ ತಗೊಂಡಿದ್ದೀನಿ. ಪಾಲಿಸ್ಟರ್ ಲೈನಿಂಗು 3 ಮೀಟರ್ಸ್ ತಗೊಂಡಿದ್ದೀನಿ. ಈಗ ಇದರಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ನೋಡಿ, ಸ್ಯಾಟಿನ್ ಲೈನಿಂಗನ್ನು ಡಬಲ್ ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ರೀತಿ ಕೋನ್ ಶೇಪ್ಗೆ ಹಾಕ್ಕೋಬೇಕು. ಹಾಕ್ಕೊಂಡಾಗ ಇದು 4 ಫೋಲ್ಡ್ ಬರುತ್ತೆ ನೋಡಿ. ಈ 4 ಫೋಲ್ಡನ್ನು ಈಗ ನಾವು ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನಾನಿವತ್ತು 28 ಇಂಚು ಸೊಂಟದ ಸುತ್ತಳತೆಗೆ ಕಟಿಂಗನ್ನು ಮಾಡ್ತಾಯಿದ್ದೀನಿ. 28 ಇಂಚನ್ನು ನಾವು 4 ಫೋಲ್ಡಲ್ಲಿ ಹಾಕಿದ್ದೀವಲ್ವ, ಹಾಗಾಗಿ 4 ಭಾಗ ಮಾಡ್ಕೊಳ್ಳಿ. 4 ಭಾಗ ಮಾಡಿಕೊಂಡಾಗ 7 ಇಂಚು ಬರುತ್ತೆ. ಈ 7 ಇಂಚನ್ನು ನೋಡಿ ಈ ರೀತಿ ಇಟ್ಕೊಳ್ಳಿ. ಒಂದು ಅರ್ಧ ಇಂಚು ಕಡಿಮೆ ಮಾಡ್ಕೊತಾ ಇದ್ದೀನಿ, 6ವರೆಗೆ ಇಟ್ಕೊತಾ ಇದ್ದೀನಿ. ಅದು ರೌಂಡ್ ಶೇಪ್ಗೆ ನಮಗೆ ಕರೆಕ್ಟಾಗಿ 7 ಇಂಚು ಬರುತ್ತೆ. ಎರಡೂ ಕಾರ್ನರ್ಸು ಕೂಡ ಸೇಮ್ ಲೆಂತ್ ಅನ್ನೋದು ಇರಬೇಕು. ಈಗ ಸೆಂಟರ್ಗೂ ಕೂಡ ಅದೇ ಲೆಂತ್ಗೆ ಹಾಕ್ಕೊಳ್ಳಿ. ಎರಡು ಕಾರ್ನರ್ಸ್ ಎಷ್ಟಿದೆಯೋ ಅಷ್ಟು. ಹೀಗೆ ರೌಂಡ್ ಶೇಪಲ್ಲಿ ಮಾರ್ಕನ್ನು ಹಾಕ್ಕೊಂಡು ಈಗ ಒಂದು ಸಲ ಇದನ್ನು ಅಳತೆ ಮಾಡ್ಕೊಳ್ಳಿ. ಇದು 7 ಇಂಚ್ ಇದೆಯಾ ಇಲ್ವಾ ಅಂತ. ಹೆಚ್ಚು ಕಡಿಮೆ ಬಂತು ಅಂತಂದರೆ, ಜಾಸ್ತಿ ಇದ್ದರೆ ಸ್ವಲ್ಪ ಮೇಲೆ ಲೈನ್ ಹಾಕ್ಕೊಳ್ಳಿ, ಕಡಿಮೆ ಇತ್ತು ಅಂದರೆ ಕೆಳಕ್ಕೆ ಲೈನನ್ನು ಚೇಂಜ್ ಮಾಡ್ಕೊಳ್ಳಿ. ನನಗಿದು ಕರೆಕ್ಟಾಗಿದೆ. ಈಗ ನಮಗೆ ಉದ್ದ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಅಷ್ಟಕ್ಕೆ ಮಾರ್ಕನ್ನು ಹಾಕ್ಕೋಬೇಕು. ನಾನಿಲ್ಲಿ 30 ಇಂಚಿಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. 30 ಇಂಚು ಉದ್ದ. ಬೆಲ್ಟು 2 ಇಂಚು ಬರುತ್ತೆ. ಕೆಳಗಡೆ ನಾನು ಪ್ಲೈನ್ ನೆಟ್ ಇದೆಯಲ್ವ, ಅದು ಪ್ರಿಲ್ಸನ್ನು 3 ಇಂಚಸ್ ಬರೋ ಥರ ಇಡ್ತೀನಿ. ಹಾಗಾಗಿ 30 ಇಂಚು ಇಟ್ಕೊತಾ ಇದ್ದೀನಿ. ಟೋಟಲಾಗಿ 35 ಇಂಚು ಆಗುತ್ತೆ. 2 ಇಂಚು ಬೆಲ್ಟು, 3 ಇಂಚು ಪ್ಲೈನ್ ನೆಟ್ಟು, 5 ಇಂಚು ಆಗುತ್ತೆ. ಇದು ಸೇರಿ 35 ಇಂಚ್ ಆಗುತ್ತೆ. ಇದನ್ನು ನಾನು 30 ಇಂಚಿಗೆ ಇಟ್ಕೊಂಡು ರೌಂಡ್ ಶೇಪಲ್ಲಿ ನೋಡಿ ಕೆಳಗಡೆ ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳಿ. ಫಸ್ಟು ಕೆಳಗಡೆ ಸೈಡ್ ಕಟ್ ಮಾಡಿಕೊಂಡು ನಂತರ ಮೇಲೆಗಡೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಪೀಸು ಜಾಯಿನ್ ಅನ್ನೋದು ಬರ್ತಾ ಇಲ್ಲ ನನಗೆ, ನೋಡಿ ಕಾಣಿಸ್ತಿದೆ ಅಲ್ವಾ, ಫುಲ್ಲು ಹಾಗೇ ಬರುತ್ತೆ. ನಿಮಗೆ ಪೀಸ್ ಜಾಯಿನ್ ಬರೋ ಹಾಗಿದ್ದರೆ ಇದು ಉದ್ದ ಬರುತ್ತಲ್ವ ಸ್ಯಾಟಿನ್ನು ಲೆಂತ್ ಅನ್ನೋದು, ಹಾಗಾಗಿ ಜಾಯಿನ್ ಬರೋದಿಲ್ಲ ಈ ಸೈಜ್ಗೆ. ಪಾಲಿಸ್ಟರ್ ಆದರೆ ಬರುತ್ತೆ. ಈಗ ನೋಡಿ, ಪಾಲಿಸ್ಟರ್ ಲೈನಿಂಗು ಕೂಡ ನಾನು ಒಂದು ಸೆಟ್ ಇದರೊಳಗಡೆಗೆ ಲೈನಿಂಗ್ ಥರ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಇವಾಗ ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀವಲ್ವ, ಅದನ್ನೇ ಇಟ್ಕೊಂಡು ಅದ್ರ ಮೇಲೆಗೆ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಅದು ಕೂಡ ಸೇಮ್ ಲೆಂತ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಪಾಲಿಸ್ಟರ್ ಲೈನಿಂಗು ನನಗೆ ಪೀಸ್ ಅನ್ನೋದು ಜಾಯಿನ್ ಬರುತ್ತೆ. ಪೀಸ್ ಜಾಯಿನ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ತುಂಬ ವೀಡಿಯೋಗಳಲ್ಲಿ ತೋರಿಸಿದ್ದೆ ಅಲ್ವಾ, ಹಾಗಾಗಿ ಇದರಲ್ಲೇನು ತೋರಿಸ್ತಾ ಇಲ್ಲ. ನೆಕ್ಸ್ಟು ಈಗ ಮೇನ್ ಕ್ಲಾತನ್ನು ಕೂಡ ಕಟ್ ಮಾಡ್ಕೋಬೇಕು. ಮೇನ್ ಕ್ಲಾತ್ ನಾನಿಲ್ಲಿ 8 ಫೋಲ್ಡ್ ಹಾಕ್ಕೊಂಡಿದ್ದೀನಿ. ಹಾಗಾಗಿ ನಾವು ಕಟ್ ಮಾಡ್ಕೊಂಡಿರೋ ಅಂತಹ ಸ್ಯಾಟಿನ್ ಲೈನಿಂಗು ಕೂಡ ಮತ್ತೆ ಫೋಲ್ಡ್ ಮಾಡಿಕೊಂಡ್ರೆ 4 ಫೋಲ್ಡ್ ಇರೋದು 8 ಫೋಲ್ಡ್ ಆಗುತ್ತೆ. ಆ ರೀತಿ ಜೋಡಿಸ್ಕೊಂಡು ಇಲ್ಲಿ ನಾನು ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ, ಅದನ್ನ ಮೇಲೆ ಜೋಡಿಸ್ಕೊಂಡಿದ್ದೀನಿ. ಉದ್ದ ಸೇಮ್ ಉದ್ದಕ್ಕೇ ಕಟ್ ಮಾಡ್ಕೊಳ್ಳಿ. ಅದು ಕೂಡ 30 ಇಂಚೆ ನಾನು ಕಟ್ ಮಾಡ್ತಾಯಿದ್ದೀನಿ. ಕೆಳಗಡೆ ಮಾರ್ಜಿನಿಗೆ ಮಾತ್ರ ಒಂದು ಅರ್ಧ ಇಂಚು ರೈಸ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಪ್ರಿಲ್ಸನ್ನ ಇಟ್ಕೊಂಡಿರೋಂಥ ನೆಟ್ಟೆಡ್ ಕ್ಲಾತನ್ನು ಜಾಯಿನ್ ಮಾಡಿಕೊಂಡಾಗ ಬೇಕಾಗುತ್ತಲ್ವ, ಹಾಗಾಗಿ ಅರ್ಧ ಇಂಚ್ ಬೇಕು ಅಂದರೆ ಇಟ್ಕೋಬೋದು, ಅವಶ್ಯಕತೆ ಏನಿಲ್ಲ. ಯಾಕೆಂದರೆ ಕೆಳಗಡೆ ಈ ಪಾಲಿಸ್ಟರ್ ಲೈನಿಂಗು ಇವೆಲ್ಲ ಕೂಡ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ಅದು 1 ಇಂಚು ಮೇಲೆಗೆ ಹೋಗುತ್ತೆ. ಹಾಗಾಗಿ ಲೈನಿಂಗ್ ಏನು ಕೆಳಗಡೆ ಕಾಣಿಸೋದಿಲ್ಲ. ಸೇಮ್ ಲೆಂತ್ಗೆ ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನಾನು. 3 ಕೂಡ 30 ಇಂಚಿಗೆ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಹೀಗೆ 3 ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಕ್ಲಾತು ತುಂಬ ತಿಕ್ಕಾಗಿದೆ, ಎಂಬ್ರಾಯ್ಡರಿ ವರ್ಕ್ ಎಲ್ಲ ಬಂದಿರೋದ್ರಿಂದ 8 ಫೋಲ್ಡ್ ಇರೋದ್ರಿಂದ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟಫ್ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಲೇಯರ್ಸನ್ನು ಸಪ್ರೇಟ್ ಮಾಡಿಕೊಂಡು ಸ್ವಲ್ಪನೇ ಕಟ್ ಮಾಡ್ತಾ ಇದ್ದೀನಿ. ಹೀಗೆ ಕಟ್ ಮಾಡಿಕೊಂಡ್ರೆ ಇದು ಸ್ಕರ್ಟ್ಗೆ ನಮಗೆ ಕಟಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಪ್ಲೈನ್ ನೆಟ್ ತಗೊಂಡಿದೆಯಲ್ಲ ಕೆಳಗಡೆ ಪ್ರಿಲ್ಸ್ಗೆ ಅಂತ, ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಸಿಸರು ಸ್ವಲ್ಪ ಹಾಳಾಗಿದೆ ನಂದು, ಹಾಗಾಗಿ ತುಂಬಾ ಕೆಲಸ ಕೊಡ್ತಾ ಇದೆ, ಕಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಮಕ್ಕಳು ಪೇಪರ್ಸ್ ಅದು ಇದು ಎಲ್ಲ ಕಟ್ ಮಾಡಿಬಿಟ್ಟು
ಅದು ಮಂಡಿ ಆಗೋಗ್ಬಿಟ್ಟಿದೆ, ಸರಿಯಾಗಿ ಕಟ್ ಮಾಡ್ತಾ ಇಲ್ಲ. ಈಗ ನೋಡಿ ಈ ಪ್ಲೈನ್ ಇಟ್ಟಿದೆಯಲ್ವ, ಇದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎಡ್ಜಸ್ಸನ್ನು ಫಸ್ಟ್ ಕಟ್ ಮಾಡ್ಕೋಬೇಕು. ಯಾವ ಕ್ಲಾತ್ಗಾದರೂ ಕೂಡ ಎಡ್ಜಸ್ಸನ್ನು ಕಟ್ ಮಾಡಿಕೊಂಡು, ನಾನು ಆಗಲೇ ಹೇಳಿದೆ ಅಲ್ವಾ 3 ಇಂಚ್ ಬರೋ ಥರ ಮಾರ್ಜಿನ್ಗೆ ಒಂದು ಅರ್ಧ ಇಂಚ್ ಅಥವಾ 1 ಇಂಚ್ವರೆಗೂ ನೀವು ಜಾಸ್ತಿ ತಗೊಳ್ಳಿ. ನಾನು ಟೋಟಲಾಗಿ 4 ಇಂಚ್ ತಗೊತಾ ಇದ್ದೀನಿ. 4 ಇಂಚಿಗೆ ಈ ರೀತಿ ಮಾರ್ಕ್ಗಳನ್ನ ಹಾಕ್ಕೊಳ್ಳಿ. ನನಗೆ ಈ ರೀತಿ 6 ಪೀಸಸ್ಸು ಇಡಿಸ್ತು, 4 ಇರೋ ಥರ 6 ಪೀಸಸ್ಸು ಇಡಿಸ್ತು. ಇದು ಕ್ಲಾತ್ ಬಂದುಬಿಟ್ಟು 5 ಮೀಟರ್ ಇದೆ, ಹಾಗಾಗಿ ನನಗೆ 5 ಮೀಟರಲ್ಲಿ 6 ಪೀಸಸ್ ಮಾತ್ರ ಇಡಿಸ್ತು. ಅಂದರೆ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಮೇಲೆ ಭಾಗ, ಇನ್ನರ್ಧ ಹಾಗೇ ಇದೆ. ಅಂದರೆ 2.5ವರೆಗೂ ಇದು ಪೀಸ್ ಅನ್ನೋದು ನಮಗೆ ಬೇಕಾಗುತ್ತೆ, 2.5 ಮೀಟ್ರ್ವರೆಗೂ. ನೀವು ಇನ್ನು ಕಡಿಮೆ ನೆಟ್ ಬೇಕಾದರೂ ಯೂಸ್ ಮಾಡ್ಬೋದು, ಜಾಸ್ತಿ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಆಗಲೇ 1 ಮೀಟರ್ ಅಂತ ಹೇಳಿದೆ ಅಲ್ವಾ, 1 ಮೀಟರ್ ಬೇಕಾದರೂ ನೀವು ಬಳಸ್ಕೊಳ್ಳಿ. ನನಗಾದರೆ ಇಲ್ಲಿ 2.5 ಮೀಟರಷ್ಟು ಕ್ಲಾತು ಬೇಕಾಯಿತು. ಈಗ ಇದನ್ನು ಸ್ಟಿಚಿಂಗ್ ಮಾಡ್ಕೊಳ್ಳೋದು ನೋಡೋಣ. ಸ್ಯಾಟಿನ್ ಲೈನಿಂಗ್ ಇದೆ ಅಲ್ವಾ, ಅದನ್ನು ನೋಡಿ ಕೆಳಗಡೆ ಸೈಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಸ್ಟಿಚ್ ಮಾಡ್ಕೊಬಿಡೋಣ. ಇದಕ್ಕೆ ಯಾವುದೇ ಪೀಸ್ ಜಾಯಿನಿಂಗ್ ಅನ್ನೋದು ಬರೋದಿಲ್ಲ, ಮತ್ತು ಒಂದೇ ಪೀಸೇ ಇರುತ್ತೆ. ನಾವು 4 ಫೋಲ್ಡಲ್ಲಿ ಕಟಿಂಗ್ ಮಾಡಿರೋದ್ರಿಂದ 1 ಪೀಸ್ ಇರುತ್ತೆ. 8 ಫೋಲ್ಡಲ್ಲಿ ಹಾಕಿದ್ರೆ ಮಾತ್ರ 2 ಪೀಸ್ಗಳು ಬರುತ್ತೆ. ಇದು ಒಂದೇ ಪೀಸ್ ಇದೆ. ನೀಟಾಗಿ ಈ ರೀತಿ ರೌಂಡ್ ಫುಲ್ಲು ಕೂಡ ನಾನು ಕೆಳಗಡೆ ಸೈಡು ಕಟ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ಡಬಲ್ ಫೋಲ್ಡಲ್ಲಿ. ಅದೇ ರೀತಿ ಪಾಲಿಸ್ಟರ್ ಲೈನಿಂಗನ್ನು ಕೂಡ ಸೇಮ್ ಅದೇ ರೀತಿ ಸ್ಟಿಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನೋಡಿ ಈ ಪ್ಲೈನ್ ನೆಟ್ಟನ್ನು ಕಟ್ ಮಾಡ್ಕೊಂಡ್ವಲ್ಲ, ಇದನ್ನು ತಗೊಂಡು ಪೀಸ್ಗಳನ್ನ ಫಸ್ಟು ನಾವು ಒಂದಕ್ಕೊಂದು ಜಾಯಿನ್ ಮಾಡ್ಕೊಬಂದುಬಿಡೋಣ. ಈ ರೀತಿ ಪೀಸಸ್ನ ಫಸ್ಟ್ ಜಾಯಿನ್ ಮಾಡ್ಕೊಬಿಡಿ, ಒಂದಕ್ಕೊಂದು ಜಾಯಿನ್ ಮಾಡ್ಕೊಂಡ್ಮೇಲೆ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಒಂದೊಂದೇ ಪ್ಲೇಟ್ಸನ್ನು ನೀಟಾಗಿ ಕೈಯಲ್ಲಿ ಇಟ್ಕೊತಾ ಇದ್ದೀನಿ. ನೀವು ಹೆಲ್ಪ್ ಬೇಕಾದರೆ ಸ್ಕ್ರೂ ಡ್ರೈವರ್ ಈ ಥರದ್ದೆಲ್ಲ ಕೂಡ ಯೂಸ್ ಮಾಡ್ತಾರೆ ಅಲ್ವಾ, ಆ ರೀತಿ ಕೂಡ ಮಾಡ್ಕೋಬೋದು. ನನಗೆ ಕೈಯಲ್ಲೇ ಈಸಿ ಅಂತ ಅನಿಸುತ್ತೆ, ಹಾಗಾಗಿ ನಾನು ಕೈಯಲ್ಲೇ ಈ ರೀತಿ ಇಟ್ಕೊತೀನಿ. ಅವ್ರವ್ರ ಚಾಯ್ಸು, ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಟ್ರೈ ಮಾಡ್ಬೋದು. ನಾವು ಹೊಲಿದ್ಬಿಟ್ಟು ದಾರಾನ ಎಳ್ಕೊಂಡ್ರೆ ಬರುತ್ತಲ್ವ, ಆ ರೀತಿ ನಾವು ಸ್ಟಿಚ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಇದೇ ರೀತಿಯೇ ನಾವು ಎಲ್ಲದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಾನು ಇದೇ ಥರ ಕಟ್ ಮಾಡಿ ಒಂದು ಫ್ರಾಕನ್ನು ಕೂಡ ಸ್ಟಿಚ್ ಮಾಡಿದ್ದೆ ಲಾಸ್ಟ್ ವೀಡಿಯೋದಲ್ಲಿ, ಅದನ್ನು ಕೂಡ ತೋರಿಸಿದ್ದೆ. ನೀವಿನ್ನು ಅದನ್ನು ನೋಡಿಲ್ಲ ಅಂತಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಫುಲ್ ಪ್ಲೇಟ್ಸ್ ಇಟ್ಕೊಂಡು ಈ ರೀತಿ ಸ್ಮಾಲ್ ಪ್ಲೇಟ್ಸ್ ಗೌನನ್ನು ಸ್ಟಿಚ್ ಮಾಡಿದ್ದೆ, ಒಂದ್ಸಲ ನೋಡ್ಕೊಳ್ಳಿ. ಬೇಕು ಅಂತಂದರೆ ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಮೇನ್ ಕ್ಲಾತ್ ನಾವು 8 ಫೋಲ್ಡಲ್ಲಿ ಕಟ್ ಮಾಡಿದ್ವಲ್ಲ, ಹಾಗಾಗಿ ಅದು 2 ಪೀಸ್ ಇರುತ್ತೆ. ಈ 2 ಪೀಸನ್ನು ಕೂಡ ಒಂದಕ್ಕೊಂದು ಮೊದಲು ಜಾಯಿನ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಜಾಯಿನ್ ಮಾಡ್ಕೊಳ್ಳೋಣ, ಇನ್ನೊಂದು ಸೈಡು ನಂತರ ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನು ಯಾವಾಗಲೂ ಕೂಡ ಹೇಳ್ತಾನೆ ಇರ್ತೀನಿ, 2 ಪೀಸನ್ನು ಜಾಯಿನ್ ಮಾಡ್ಕೋಬೇಕಾದ್ರೆ ನಾವು ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಸಿಂಗಲ್ ಸ್ಟಿಚ್ಚನ್ನು ಹಾಕಿ ಹಾಗೇ ಬಿಡಬಾರ್ದು. ಈಗ ಸ್ಟಿಚ್ ಹಾಕ್ಕೊಂಡ್ಮೇಲೆ ನೋಡಿ ಕೆಳಗಡೆ ಸೈಡ್ಗೆ ಈ ಪ್ಲೈನ್ ನೆಟ್ಟನ್ನು ನಾವು ಸ್ಟಿಚ್ ಮಾಡಿ ಇಟ್ಕೊಂಡ್ವಲ್ಲ ಈಗ ಪ್ಲೇಟ್ಸ್, ಅದನ್ನು ಜಾಯಿನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮೇನ್ ಕ್ಲಾತ್ ರೈಟ್ ಸೈಡ್ಗೆ ಪ್ಲೈನ್ ನೆಟ್ಟನ್ನು ಇಟ್ಕೊಳ್ಳಿ. ಪ್ಲೈನ್ ನೆಟ್ಟು ನಾವು ಯಾವ ಸೈಡ್ಗೆ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ, ಯಾಕಂದರೆ ಅದು 2 ಸೈಡು ಒಂದೇ ಥರನೇ ಇರುತ್ತೆ, ರೈಟು ರಾಂಗು ಅಂತ ಏನೂ ಇರೋದಿಲ್ಲ. ಹಾಗಾಗಿ ನಾವು ಯಾವ ಸೈಡ್ಗೆ ಬೇಕಾದರೂ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಒಂದು ಅರ್ಧ ಇಂಚು ಮಾರ್ಜಿನನ್ನು ಬಿಡ್ತಾ ಇದ್ದೀನಿ, 3.5 ಇಂಚು ಆಗುತ್ತೆ ನನಗೆ ಇದು. 4 ಇಂಚು ಇಟ್ಕೊಂಡು ನಾವು ಕಟ್ ಮಾಡಿದ್ವಲ್ವಾ, ಲೆಂತ್ ನೀವು ನೋಡಿಕೊಂಡು ಎಷ್ಟು ಬೇಕು ಅನ್ನೋದನ್ನು ನಾವು ಲೆಂತ್ ಅನ್ನೋದು ನಮ್ಮ ಚಾಯ್ಸು. ಈಗ ನೋಡಿ ಅರ್ಧ ಇಂಚಿಗೆ ಈ ರೀತಿ ಮಾರ್ಜಿನನ್ನು ಬಿಟ್ಟು ರೌಂಡ್ ಫುಲ್ಲು ಕೂಡ ನಾವು ಈ ಮೇನ್ ಕ್ಲಾತ್ಗೆ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಅಕಸ್ಮಾತ್ ನಾವು ಈ ಪ್ಲೇಟ್ಸ್ ಇಟ್ಕೊಂಡಿರೋದು ಸಾಕಾಗಿಲ್ಲ ಅಂತಂದರೆ ಮತ್ತೆ ಬೇಕಾದರೆ ಜಾಯಿನ್ ಮಾಡ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ಯಾಕಂದರೆ ನಾವು ಪ್ಲೇಟ್ಸ್ ಇಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಹಾಗೇ ಆಗುತ್ತೆ, ನೋಡ್ಕೊಳ್ಳಿ, ಪರವಾಗಿಲ್ಲ. ಈಗ ಅದ್ರ ಮೇಲೆ ಕೂಡ ಉಲ್ಟಾ ಮಾಡಿ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಮಾರ್ಜಿನ್ ಅನ್ನೋದು ನೋಡಿ ಮೇಲ್ಗಡೆಗೆ ಬರೋ ಥರ ಇಟ್ಕೊಂಡಿದ್ದೀನಿ, ಮೇನ್ ಕ್ಲಾತ್ ಸೈಡಿಗೆ ಬರೋ ಥರ ಇಟ್ಕೊಂಡು ಈ ರೀತಿ ಅದ್ರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ಳಿ. ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಹೀಗೆ ಇದನ್ನು ಜಾಯಿನ್ ಮಾಡ್ಕೊಂಡ್ಮೇಲೆ ಈಗ ಮೇನ್ ಕ್ಲಾತು, ಲೈನಿಂಗ್ ಕ್ಲಾತು, ಲೈನಿಂಗ್ 2 ಇದಾವಲ್ಲ, ಸ್ಯಾಟಿನ್ ಮತ್ತು ಪಾಲಿಸ್ಟರ್ ಎರಡನ್ನೂ ಕೂಡ ಸೇರಿಸ್ಕೊಂಡು 3 ಸೇರಿಸಿ ಮತ್ತು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಕೆಳಗಡೆ ಸೈಡ್ ಪೂರ್ತಿ ನಾನು ಹೊಲಿದಿಟ್ಟಿದ್ದೀನಿ. ಅದಕ್ಕೂ ಮೊದಲು ನಾನು ಕ್ಯಾನನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ.
ಹಾಕ್ಕೊಂಡ್ರೆ ನಮಗೆ ತುಂಬಾ ಪ್ಲಫಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದನ್ನು ನಾನು ಪಾಲಿಸ್ಟರ್ ಲೈನಿಂಗಿಗೆ 10 ಇಂಚ್ ಇರೋ ಥರ, ಸೆಂಟಿಮೀಟರ್ ಅಲ್ಲ 10 ಇಂಚ್ ಇರೋ ಥರ ತಗೊಂಡಿದ್ದೀನಿ. ಈ ಕ್ಯಾನ್ ಅಷ್ಟಕ್ಕೆ ಇಟ್ಕೊಂಡು ಇದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮಾರ್ಕೇನು ಹಾಕ್ಕೊಂಡಿಲ್ಲ ಎಲ್ಲಿ ಸ್ಟಿಚ್ ಮಾಡಬೇಕು ಅನ್ನೋದು, ಕ್ಲಾತ್ ಮೇಲೆ ಹಾಗೇ ಡೈರೆಕ್ಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಹೊಸದಾಗಿ ಕಲಿತಾ ಇರೋರಾದರೆ 10 ಸೆಂಟಿಮೀಟರ್ ಕೆಳಗಡೆ ನಾನು 10 ಇಂಚು ಅಂತ ಹೇಳಿದೆ ಅಲ್ವಾ, ಅದಕ್ಕಿಂತ 1 ಇಂಚು ಮೇಲೆ 11 ಇಂಚ್ ಮೇಲೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಎಲ್ಲಿಗೆ ನಾವು ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು ನೋಡ್ಕೊಂಡು ಮಾರ್ಕ್ ಹಾಕ್ಕೊಂಡು ಆ ಮಾರ್ಕ್ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ, ಕರೆಕ್ಟಾಗಿ ಬರುತ್ತೆ. ನಾನು ಫಸ್ಟ್ ಇದು ಹಾಕಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ, ಹಾಗಾಗಿ ಮಾರ್ಕ್ ಏನು ಹಾಕಲಿಲ್ಲ. ನಂತರ ಇದೆಯಲ್ವ ಹಾಗೆ ಅಟ್ಯಾಚ್ ಮಾಡೋಣ ಅಂತೇಳ್ಬಿಟ್ಟು ತಗೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದನ್ನು ಅಟ್ಯಾಚ್ ಮಾಡೋದ್ರಿಂದ ಗೌನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ನಾನು ಹಾಗೇ ಕ್ಲಾತ್ ಮೇಲೆ ಇಟ್ಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈಗ ಅದು ಕೂಡ ಆದಮೇಲೆ ಇದು ಮೇನ್ ಕ್ಲಾತ್ ಒಳಗಡೆಗೆ ಸ್ಯಾಟಿನ್ ಲೈನಿಂಗು, ಅದರ ಒಳಗಡೆಗೆ ಪಾಲಿಸ್ಟರ್ ಲೈನಿಂಗನ್ನು ತಗೊಂಡು ತಗೊಂಡು ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಂಡು 3ಕ್ಕೂ ಸೇರಿಸಿ ನಾವು ಜಾಯಿನ್ ಮಾಡ್ಕೊಬಿಡೋಣ. ಸೊಂಟದ ಸುತ್ತಳತೆ ಬರುತ್ತಲ್ವ ಅಲ್ಲಿ ಈ 3 ಪೀಸುಗಳನ್ನ ಈ ರೀತಿ ಇಟ್ಕೊಂಡು ಜಾಯಿನ್ ಮಾಡ್ಕೊಳ್ಳಿ. ನನಗೆ ಈ 3 ಕೂಡ ಜಾಯಿನ್ ಮಾಡೋ ಅಷ್ಟೊತ್ತಿಗೆ ತುಂಬಾ ವೆಯ್ಟ್ ಆಗ್ತಾಯಿತ್ತು. ಈ ಮೇನ್ ಕ್ಲಾತ್ ಇದೆಯಲ್ವ ಅದು ಎಂಬ್ರಾಯ್ಡರಿದು, ಅದು ಕೂಡ ತುಂಬಾ ವೆಯ್ಟ್ ಇದೆ. ಅದ್ರ ಜೊತೆಗೆ ಈ ಕ್ಯಾನ್ ಕೂಡ ಹಾಕಿದ್ಮೇಲೆ ತುಂಬಾ ವೆಯ್ಟ್ ಆಗ್ತಾಯಿತ್ತು, ಹೊಲಿಯೋದಕ್ಕೇ ಕಷ್ಟ ಆಗ್ತಾಯಿತ್ತು. ಈ ಕಡೆಗೆ ನಾನು ಟ್ರೈಪಾಡ್ ಇಟ್ಟಿದ್ದೆ ಅಲ್ವಾ ವಿಡಿಯೋ ತೆಗಿಯೋಕ್ಕೆ, ಅದಕ್ಕೂ ಕೂಡ ಅಡ್ಡ ಆಗ್ತಾಯಿತ್ತು. ನಂತರ ನಾನು ಮುಂದ್ಗಡೆಗೆ ಚೇಂಜ್ ಮಾಡಿಕೊಂಡೆ ಟ್ರೈಪಾಡ್ನ, ತೋರಿಸ್ತೀನಿ ನೋಡಿ. ಈ ಥರ ಕ್ಲಾತ್ಗಳನ್ನ ಹೊಲಿಯುವಾಗ ದೊಡ್ಡ ಮಿಷನ್ಗಳಾದರೆ ನಮಗೆ ಸ್ವಲ್ಪ ಈಸಿಯಾಗಿರುತ್ತೆ. ಇದು ಸ್ವಲ್ಪ ಚಿಕ್ಕ ಮಿಷನ್ ಅಲ್ವಾ, ಕೆಳಗಡೆಗೆ ಕ್ಲಾತು ಜಾರಿಬಿಟ್ಟು ಆ ವೆಯ್ಟ್ಗೆ ಎಳೀತಾ ಇರುತ್ತೆ, ಹೊಲಿಯೋದಕ್ಕೆ ಸ್ವಲ್ಪನೇ ಕಷ್ಟ ಆಗುತ್ತೆ. ಈ 3 ಕೂಡ ಜಾಯಿನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ನೋಡಿ ಇನ್ನೊಂದು ಸೈಡ್ಗೆ ಫಿಟ್ಟಿಂಗ್ ಮಾಡ್ಕೊತೀವಲ್ವ ಆ ಕಡೆಗೆ ಫಸ್ಟ್ 6 ಪೀಸ್ ಇರುತ್ತೆ, ಈ ಕಡೆ 3 ಆ ಕಡೆ 3, 6 ಕೂಡ ಇಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಾನು 1 ಇಂಚ್ ಅಗಲ ಬಿಟ್ಟು, ಉದ್ದ ನಾವು ಜಿಪ್ಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಅಷ್ಟು ಉದ್ದ ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಉದ್ದ ಹೋಗ್ತಲೇ ನಾನು ಕೆಳಕ್ಕೆ ಬಂದು ಅಲ್ಲಿ ಸ್ಟಿಚ್ ಹಾಕ್ಕೊಂಡು ಕೆಳಗಡೆಗೆ ಬಂದು ನಂತರ ಅರ್ಧ ಇಂಚು ಮಾರ್ಜಿನ್ ಬಿಟ್ಟರೆ ಸಾಕಾಗುತ್ತೆ. ಮತ್ತು ಇಲ್ಲಿ 3 ಪೀಸ್ಗಳನ್ನೂ ಕೂಡ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋಬೇಕು. ನಾನು ತುಂಬ ವೀಡಿಯೋಸಲ್ಲಿ ತೋರಿಸ್ತಾನೆ ಇರ್ತೀನಿ, ಒಂದಕ್ಕೊಂದು ಜಾಯಿನ್ ಮಾಡಿದೆ. ಫಸ್ಟ್ ಈಗ ಮೇನ್ ಕ್ಲಾತನ್ನು ಮಾತ್ರ ಸ್ಟಿಚ್ ಮಾಡ್ಕೋಬೇಕು. ಕಾಣಿಸ್ತಿದೆ ಅಲ್ವಾ ನಾನು ಯಾವ ರೀತಿ ಈ ಕಡೆಗೆ ನೋಡಿ ಈ ಸೈಡಿಗೆ ತಳ್ತಾ ಇದ್ದೀನಿ ಅಲ್ವಾ, ಈ ರೀತಿ ಇಟ್ಕೊಂಡು ಹೀಗೆ ಬಂದು ಫಸ್ಟು ಮೇನ್ ಕ್ಲಾತನ್ನು ಸ್ಟಿಚ್ ಮಾಡ್ಕೊಳ್ಳಿ, ನಂತರ ಸ್ಯಾಟಿನ್ ಲೈನಿಂಗನ್ನು ಸ್ಟಿಚ್ ಮಾಡ್ಕೊಳ್ಳಿ, ನಂತರ ಪಾಲಿಸ್ಟರ್ ಲೈನಿಂಗನ್ನು ಸ್ಟಿಚ್ ಮಾಡ್ಕೊಳ್ಳಿ. ಇದೇ ಮೆಥಡಲ್ಲಿ ಈಗ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನೋ ಇದೇ ಮೆಥಡಲ್ಲಿ 3 ಕೂಡ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋಬೇಕು ಮತ್ತು ಡಬಲ್ ಸ್ಟಿಚ್ಚನ್ನು ಕೂಡ ಹಾಕ್ಕೋಬೇಕು. ನಾನು ಒಂದನ್ನು ಮಾತ್ರ ಸ್ಟಿಚ್ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ಮೇನ್ ಕ್ಲಾತು ಸ್ಟಿಚ್ ಮಾಡ್ತಾ ಇದ್ದೀನಿ ಅಲ್ವಾ, ಲೈನಿಂಗ್ಗಳೆಲ್ಲ ಸಪ್ರೇಟ್ ಮಾಡಿ ಇದನ್ನು ಮಾತ್ರ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದೇ ರೀತಿಯೇ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಮತ್ತು ಡಬಲ್ ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ಳಿ, ಮಿಸ್ ಮಾಡಿದೆ. ಈಗ 3 ಕೂಡ ನಾನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಜಿಪ್ಪನ್ನು ಹಾಕೋದು ನಾನಿಲ್ಲಿ ತೋರಿಸ್ತಾ ಇಲ್ಲ. ಲಾಸ್ಟ್ ವೀಡಿಯೋದಲ್ಲಿ ಫುಲ್ ಸರ್ಕಲ್ ಫುಲ್ ಸರ್ಕಲ್ ಸ್ಕರ್ಟನ್ನು ಸ್ಟಿಚ್ ಮಾಡಿದಾಗ ಜಿಪ್ಪನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸಿದ್ದೆ ಅಲ್ವಾ, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಜಿಪ್ಪನ್ನು ಹಾಕೋದು ತೋರಿಸ್ತಾ ಇಲ್ಲ. ನೀವು ಅದನ್ನು ನೋಡೋಲ್ಲ ಅಂತಂದರೆ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಹೇಳ್ದೆ ಅಲ್ವಾ ಇದು ತುಂಬ ವೆಯ್ಟ್ ಆಗ್ತಾಯಿತ್ತು, ಹಿಡ್ಕೊಳ್ಳೋಕೆ ಕೂಡ ಆಗ್ತಿರ್ಲಿಲ್ಲ, ಹಾಗಾಗಿ ನಾನು ಅದನ್ನು ವಿಡಿಯೋ ಏನು ತೆಗಿಲಿಲ್ಲ, ಹಾಗೆಯೇ ಸ್ಟಿಚ್ ಮಾಡಿದೆ. ಈಗ ಬೆಲ್ಟ್ಗೆ ನಾನು 5 ಇಂಚು ಅಗಲ ಇರೋ ಥರ 5 ಇಂಚ್ ಅಥವಾ 4 ಇಂಚ್ವರೆಗೂ ತಗೊಂಡು ನೋಡಿ 3 ಕೂಡ ತಗೊಂಡಿದ್ದೀನಿ. ಲೈನಿಂಗ್ 2 ಮೇನ್ ಕ್ಲಾತು ತಗೊಂಡು 4 ಕಡೆಗೂ ಕೂಡ ಮೊದಲು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಒಂದು ಸೈಡ್ಗೆ ಮಾತ್ರ ಅರ್ಧ ಇಂಚು ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು 30 ಇಂಚು ಉದ್ದ ತಗೊಂಡಿದ್ದೀನಿ. 28 ಇಂಚು ನಾವು ಸೊಂಟದ ಸುತ್ತಳತೆ ತಗೊಂಡಿದ್ವಲ್ಲ, ಅದಕ್ಕಿಂತ 2 ಇಂಚು ಎಕ್ಸ್ಟ್ರಾ ತಗೊಳ್ಳಿ, ಯಾಕೆ ಅಂದರೆ ಆ ಕಡೆ ಈ ಕಡೆ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ, ಹಾಗಾಗಿ 2 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ನೋಡಿ ಈ ಕಡೆ ಕೂಡ ಈ ರೀತಿ 1 ಇಂಚು ನಾವು ಫೋಲ್ಡ್ ಮಾಡಿ ಅರ್ಧ ಇಂಚಿಗೆ ಡಬಲ್ ಫೋಲ್ಡ್ ಮಾಡಿದಾಗ 1 ಇಂಚ್ ಅನ್ನೋದು ಹೋಗುತ್ತಲ್ವ, ಹಾಗಾಗಿ 2 ಸೈಡ್ಗೂ ಈ ರೀತಿ 1 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಹಾಗಾಗಿ 30 ಇಂಚು ಉದ್ದ ತಗೊಂಡಿದ್ದೀನಿ. 28 ಇಂಚಕ್ಕೆ
2 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು 30 ಇಂಚು ತಗೊಂಡಿದ್ದೀನಿ. ಈ ಕಡೆಗೂ ಕೂಡ ಸ್ಟಿಚ್ ಹಾಕ್ಕೊಳ್ಳಿ, ಎರಡು ಸೈಡ್ಗೂ ಕೂಡ ಸ್ಟಿಚ್ ಹಾಕ್ಕೊಬೇಡಿ ಒಂದೇ ಸಲ. ಹಾಕ್ಕೊಂಡು ಈಗ ಇದನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಜಿಪ್ಪನ್ನು ನಾನು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಿದೆ ಅಲ್ವಾ. ಈಗ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಫೋಲ್ಡ್ ಮಾಡಿರೋದನ್ನು ಈ ಕಡೆಗೆ ಬಿಟ್ಟು ಫೋಲ್ಡ್ ಮಾಡದೇ ಇರೋದನ್ನು ತಗೊಂಡು ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಅರ್ಧ ಇಂಚಲ್ಲಿ ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಕಾಣಿಸ್ತಿದೆ ಅಲ್ವಾ ನಾನು ಯಾವ ರೀತಿ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ಅಂತ. ಇಲ್ಲಿ ನಾನು ಸ್ಟ್ರೈಟ್ ಪೀಸನ್ನೇ ತಗೊಂಡಿದ್ದೀನಿ ಪಟ್ಟಿಗೆ, ಕ್ರಾಸ್ ಪೀಸನ್ನು ತಗೋಬೇಡಿ. ಕ್ರಾಸ್ ಪೀಸ್ ತಗೊಂಡ್ರೆ ನೀಟಾಗಿ ಬರೋದಿಲ್ಲ. ಈಗ ಇದನ್ನು ಒಂದ್ಸಲ ಜಾಯಿನ್ ಮಾಡ್ಕೊಂಡ್ಮೇಲೆ ಈಗ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಆ ಮಾರ್ಜಿನ್ ಅನ್ನೋದು ಪಟ್ಟಿ ಒಳಗಡೆಗೆ ಹೋಗಬೇಕು. ಆ ರೀತಿ ಜೋಡಿಸ್ಕೊಂಡು ಮತ್ತೆ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಈ ರೀತಿ ಹಾಕ್ಕೊಂಡು ಬಂದರೆ ಸ್ಕರ್ಟ್ ಅನ್ನೋದು ನಮಗೆ ರೆಡಿ ಆಗುತ್ತೆ. ಇಲ್ಲಿ ನಾನು 3 ಪೀಸನ್ನು ಬೆಲ್ಟ್ಗೆ ತಗೊಂಡಿದ್ದೀನಲ್ಲ, ಮೇನ್ ಕ್ಲಾತು 2 ಲೈನಿಂಗು, ಹಾಗಾಗಿ ಸ್ವಲ್ಪ ದಪ್ಪ ಇರೋದ್ರಿಂದ ಅದ್ರ ಮೇಲೆ ಸ್ಟಿಚ್ಚು ಕೂಡ ಬೀಳ್ತಾ ಇರಲಿಲ್ಲ. ನಾನು ನಿಧಾನಕ್ಕೆ ಹಾಕ್ಕೊತಾ ಇದ್ದೀನಿ. ನಾವಿಲ್ಲಿ 3 ಪೀಸನ್ನು ಹಾಕಿರೋದು ಡಬಲ್ ಫೋಲ್ಡ್ ಮೇಲೆ ಮತ್ತೆ 6 ಆಗುತ್ತೆ. ಮೇನ್ ಕ್ಲಾತದು ಕೂಡ ಅಂದರೆ ಕೆಳಗಡೆದು ಕೂಡ 3 ಪೀಸ್ ಇರುತ್ತಲ್ವ, 9 ಪೀಸ್ ಆಗುತ್ತೆ. ಹಾಗಾಗಿ ತುಂಬಾ ದಪ್ಪ ಇತ್ತು. ಅದನ್ನು ನಿಧಾನಕ್ಕೆ ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ಈ ರೀತಿ ಇದ್ದಾಗ ದೊಡ್ಡ ಮಿಷನ್ಗಳ ಮೇಲೆ ಆದರೆ ನಾವು ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು. ಈ ರೀತಿ ಚಿಕ್ಕ ಮಿಷನ್ಗಳ ಮೇಲೆ ನಾವು ಸ್ಟಿಚ್ ಹಾಕ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟನೇ. ನಿಧಾನಕ್ಕೆ ಹಾಕ್ಕೋಬೇಕು. ನಾವು ಏನಾದರೂ ಅರ್ಜೆಂಟ್ ಮಾಡಿ ಬಿರಿ ಹೊಲಿಯೋಕ್ಕೆ ಹೋದ್ವಿ ಅಂದರೆ ನೀಡಲ್ಸ್ ಎಲ್ಲ ಕೂಡ ಮುರಿದೋಗ್ತಾ ಇರುತ್ತೆ. ಆದರೆ ನನಗೆ ಇದರಲ್ಲಿ ಒಂದೇ ಒಂದು ನೀಡಲ್ ಕೂಡ ಮುರಿದೋಗಲಿಲ್ಲ, ಅಷ್ಟು ನೀಟಾಗಿ ಬಂತು ಮಿಷನ್ನು. ನನ್ನ ಮಿಷನ್ ಅಂತೂ ತುಂಬಾ ಚೆನ್ನಾಗಿದೆ. ತುಂಬ ಜನ ಹೇಳ್ತಾ ಇದ್ರು ಈ ಥರ ಮಿಷನ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಅಂತ. ಸೊ ನನಗೆ ತುಂಬ ವರ್ಷ ಆಯಿತು ತಗೊಂಡು, ನನಗೆ ಒಂದೇ ಒಂದು ಸಲ ಮಾತ್ರ ನಾನು ಸರ್ವಿಸ್ ಮಾಡಿಸಿದೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈ ರೀತಿ ಇದನ್ನು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸ್ಕರ್ಟು ಕಟ್ಟಿಂಗು ಸ್ಟಿಚಿಂಗು ಕಂಪ್ಲೀಟ್ ಆಗುತ್ತೆ. ಇದರ ಕ್ರಾಪ್ ಟಾಪನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.